ಮಂಡ್ಯದ ಹುಡುಗ ಪುಷ್ಪ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು 5 ನಿಮಿಷದಲ್ಲಿ ಈರುಳ್ಳಿ ಪಕೋಡ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಬರೀ 5-10 ನಿಮಿಷದಲ್ಲಿ ನೀವು ಹೊರಗಡೆ ಹೋಗಿ ತಿನ್ನೋಕ್ಕಿಂತ ಮನೇಲೆ ಮಾಡ್ಕೊಂಡು ತಿನ್ನೋದು ಎಷ್ಟು ಸುಲಭ, ಎಷ್ಟು ಚೆನ್ನಾಗಿರುತ್ತೆ ಅನ್ನೋದು ತೋರಿಸ್ತೀನಿ. ಬನ್ನಿ ಗೈಸ್. ನಾನು ವೀಡಿಯೋ ಮಾಡಿದೆ ಆಲ್ರೆಡಿ, ಆದರೆ ಹೊಂಟೋಗ್ಬಿಡ್ತು. ಇವಾಗ ನೋಡಿ ಗೈಸ್, ಈರುಳ್ಳಿ, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಚಿಕನ್ ಮಸಾಲ, ಸ್ವಲ್ಪ ಚಿಲ್ಲಿ ಪೌಡ್ರು, ಮತ್ತು ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು, ಇವನ್ನೆಲ್ಲ ಎಷ್ಟು 2 ಸ್ಪೂನ್ ಹಾಕ್ಕೊಂಡು ನೀಟಾಗಿ ಕಲ್ಸ್ಕೊಂಡಿದ್ದೀನಿ. ನೀವು ಜಾಸ್ತಿ ಹಾಕ್ಬಿಟ್ರೆ ಅಂದ್ರಪ್ಪ ಆಗುತ್ತೆ ಅಂದರೆ ಬೋಂಡ ಆಗಿಬಿಡುತ್ತೆ. ಅದಕ್ಕೆ ಇಷ್ಟು ಹದದಲ್ಲಿ ಮಡಿಕೊಂಡಿದ್ದೀನಿ. ಇವಾಗ ಬನ್ನಿ ಬೋಂಡ ಮಾಡೋದು ಹೇಗೆ ಅಂತ ಎಣ್ಣೆಲಿ ಕರಿದು ತೋರಿಸ್ತೀನಿ. ನೋಡಿ ಗೈಸ್, ಇವಾಗ ಸ್ವಲ್ಪನೇ ಹಾಕ್ತಾಯಿದ್ದೀನಿ ನಾನು ಎಣ್ಣೆಗೆ. ನೋಡಿ ಇಷ್ಟಿರಬೇಕು. ನೋಡಿ ಎಷ್ಟು ಚೆನ್ನಾಗಿ ಗರಿಗರಿಯಾಗಿ ಸುಗಂಧ ಬರ್ತಾಯಿದೆ. ನೀವು ಇದನ್ನು ಹೊರಗಡೆ ತಿನ್ನೋಕ್ಕಿಂತ ಮನೇಲೇ ಮಾಡ್ಕೊಬೋದು. ಯಾಕಂತಂದರೆ ಹೊರಗಡೆ ಯಾವ ಎಣ್ಣೆಲಿ ಕರೆದಿರ್ತಾರೋ ಗೊತ್ತಿಲ್ಲ. ಇಲ್ಲಿ ನಮ್ಮ ಮನೇಲಾದರೆ ನಾವೇ ಕರೆದಿರ್ತೀವಿ. ಇವಾಗ ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಗೈಸ್, ನೀವು ನೋಡ್ತಾ ಇರ್ಬೋದು ಯಾವ ಥರ ಗೋಲ್ಡನ್ ಕಲರ್ ಬಂದಿದೆ ಅಂತ. ನಾವು ಫಸ್ಟ್ ಹಾಕ್ತಿದ್ದು ಜಲ್ದಿ ಬಂದ್ಬಿಟ್ಟಿದೆ. ಇವಾಗ ನೋಡಿ ಸ್ವಲ್ಪ ವೈಟ್ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ಸುಗಂಧವಾಗಿ ಅಂತಂದರೆ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ. ನೋಡಿ ಇವಾಗ ನಾನು ತಟ್ಟೆಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಇವಿನ್ನೂ ಆಗಿಲ್ಲ, ಇವು ಸ್ವಲ್ಪ ಟೈಮ್ ತಗೊಳುತ್ತೆ. ನೋಡಿ ಗೈಸ್, ಫೈನಲಿ ಈ ಥರ ಬಂದಿದೆ. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ ಗೈಸ್, ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚ್. ಬಾಯ್.